ವೀಕ್ಷಕರೇ ನಮಸ್ಕಾರ. ಭೂಮಿ ಕ್ರಿಯೇಷನ್ಸ್ಗೆ ಸುಸ್ವಾಗತ. ಇದು ನನ್ನ ಹೊಸ ಚಾನೆಲ್. ದಯವಿಟ್ಟು ನನ್ನ ಚಾನೆಲ್ ಅನ್ನು ಬೆಂಬಲಿಸಿ. ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಇದು ನಮಗೆ ಹೆಚ್ಚು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡುತ್ತದೆ. ಇವತ್ತು ನಾನು ಹೇಳುತ್ತಿರುವ ರೆಸಿಪಿ ಎಲೆ ಹೋಳಿಗೆ. ಮೊದಲು ಒಂದು ಪಾತ್ರೆಗೆ 2 ಕಪ್ ಬಾಂಬೆ ರವೆಯನ್ನು ಹಾಕಬೇಕು. ಅದಕ್ಕೆ 1 ಕಪ್ ಮೊಸರನ್ನು ಹಾಕಬೇಕು. ಸಿಹಿಗೆ ಬೇಕಾದಷ್ಟು ಬೆಲ್ಲವನ್ನು ಹಾಕಬೇಕು. ಚಿಟಿಕೆ ಉಪ್ಪನ್ನು ಹಾಕಬೇಕು. 5 ದೊಡ್ಡ ಚಮಚ ತುಪ್ಪವನ್ನು ಹಾಕಬೇಕು. ಸ್ವಲ್ಪ ಬಿಸಿ ಹಾಲನ್ನು ಹಾಕುತ್ತಾ ಕಲಸಿಕೊಳ್ಳಬೇಕು. ಎಲೆ ಹೋಳಿಗೆ ಹಿಟ್ಟು ವಡಪೆ ಹಿಟ್ಟಿನ ಹದಕ್ಕೆ ಇರಬೇಕು. 10 ನಿಮಿಷ ಹಾಗೆ ಬಿಡಬೇಕು. ನಂತರ ಹೋಳಿಗೆ ಪೇಪರ್ ಅಥವಾ ಬಾಳೆ ಎಲೆ ಮೇಲೆ ತುಪ್ಪವನ್ನು ಸವರಬೇಕು. ಹೋಳಿಗೆ ಪೇಪರ್ ಅಥವಾ ಬಾಳೆ ಎಲೆ ಮೇಲೆ ವಡಪೆ ತರ ತಟ್ಟಬೇಕು. ನಂತರ ಕಾವಲಿ ಕಾದ ಮೇಲೆ ಹೋಳಿಗೆ ಪೇಪರ್ ಮೇಲೆ ಹಚ್ಚಿಟ್ಟಂತಹ ಎಲೆ ಹೋಳಿಗೆಯನ್ನು ಕಾವಲಿಯ ಮೇಲೆ ಹಾಕಬೇಕು. ನಂತರ ಅದರ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಬೇಕು. ನಂತರ ಅದು ಒಂದು ಕಡೆ ಬೆಂದ ಮೇಲೆ ಮತ್ತೆ ತಿರುವಿ ಹಾಕಬೇಕು. 2 ಕಡೆನೂ ಬೆಂದಿದೆ ಎಂದಾದ ಮೇಲೆ ತೆಗೆಯಬೇಕು. ಹೀಗೆ ಮಾಡಿದರೆ ಎಲೆ ಹೋಳಿಗೆ ತಯಾರಾಗಿರುತ್ತದೆ. ಎಲೆ ಹೋಳಿಗೆ ತುಪ್ಪದೊಂದಿಗೆ ಸವಿಯಲು ಸಿದ್ಧ. ಇದನ್ನು ಬೆಳಗಿನ ತಿಂಡಿಗೆ ಮಾಡಬಹುದು. ಸಂಜೆ ಹೊತ್ತು ಕಾಫಿ ಜೊತೆಗೆ ಮಕ್ಕಳಿಗೆ ಕೊಡಬಹುದು. ಮತ್ತೆ ಬರುತ್ತೇನೆ ಇನ್ನೊಂದು ರೆಸಿಪಿಯೊಂದಿಗೆ. ಅಲ್ಲಿಯವರೆಗೆ ವಂದನೆಗಳು.